ಇಲ್ ನೋಡು ದೀಪಕ್, ಸೂರಜ್, ನೀವಿಬ್ಬರು ಏನಾಯ್ತೆಂದು ಈಗ ನಂಬುವುದಿಲ್ಲ. ನನಗೆ ಕೃಷಿ ಇಲಾಖೆಯಿಂದ ಕರೆ ಬಂದಿತ್ತು. ಸರ್ಕಾರ ನನ್ನಂತಹ ಹಿರಿಯ ರೈತರ ಖಾತೆಗೆ ಭಾರಿ ಮೊತ್ತವನ್ನ ಜಮಾ ಮಾಡಿದೆ. ನನಗೆ ನನ್ನ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಡೆಬಿಟ್ ಕಾರ್ಡ್ ವಿವರಗಳನ್ನ ಕಳುಹಿಸಬೇಕು. ಇದರಿಂದ ನನ್ನ ಖಾತೆಗೆ ಹಣವನ್ನು ಜಮಾ ಮಾಡಬಹುದು. ಕೊಡಿ ನೋಡೋಣ. ತಾತ, ನೀವಿ ನಂಬರ್ಗೆ ಯಾವ್ದಾದ್ರು ಡೀಟೇಲ್ಸ್ ಕಳಿಸಿದ್ರ? ಇಲ್ಲ, ಏಕೆ? ಒಳ್ಳೇದಾಯ್ತು ತಾತ, ಯಾಕಂದ್ರೆ ಇದು ಸ್ಕ್ಯಾಮು. ನೀವಂತೂ ಸ್ವಲ್ಪದ್ರಲ್ಲಿ ಬಚಾವಾದ್ರಿ. ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸ್ಬಿಟ್ಟಿದ್ರಿ ಅಂದ್ರೆ ಯಾವ್ದೋ ಸ್ಕ್ಯಾಮರ್ ನಿಮ್ಮ ಅಕೌಂಟ್ ಇಂದ ಪೂರ್ತಿ ದುಡ್ಡು ತೆಗೆದು ಬಿಡ್ತಿದ್ದ. ಇದಂತೂ ತುಂಬಾನೇ ಹೆಚ್ಚಾಯ್ತು. ಈ ಆಧುನಿಕ ಯುಗದಲ್ಲಿ ಯಾರಿಗೂ ನಂಬಕ್ಕಾಗಲ್ಲ. ಎಲ್ಲದರಲ್ಲೂ ಹಗರಣ ಮತ್ತು ಎಲ್ಲದರಲ್ಲೂ ಕೆಲಬೆರಕೆ. ಹಿಂದೆ ಚಿನ್ನದಲ್ಲಿ ಮಾತ್ರ ಕೆಲಬೆರಕೆ ಎಂದು ಕೇಳುತ್ತಿದ್ದೆವು. ಆದರೆ ಇಂದು ಹಾಲು, ಪೆಟ್ರೋಲ್, ಎಣ್ಣೆ ಎಲ್ಲವೂ ಕಲಬೆರಕೆಯಾಗುತ್ತಿದೆ. ಹೌದು ಅಪ್ಪಾಜಿ, ನಾವು ಪ್ರತಿ ಹೆಜ್ಜೆಯಲ್ಲೂ ಜಾಗೃತರಾಗಿರಬೇಕು. ಮತ್ತು ನಕಲು ಮಾಡುವವರು ಅದನ್ನ ತುಂಬಾ ಜಾಣತನದಿಂದ ಮಾಡುತ್ತಾರೆ. ವ್ಯತ್ಯಾಸವನ್ನ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ನಮ್ಮ ಮಿತ್ರ ಜಾನ್ ಡಿಯರ್ ಯಾವ ರೀತಿಯ ಫೀಚರ್ ತಂದಿದೆ ಅಂದ್ರೆ ಅದರಿಂದ ನಮಗೆ ಜೆನ್ಯೂನ್ ಪಾರ್ಟ್ಸ್ ನ ಪರಿಚಯ ಆಗುತ್ತೆ. ಮತ್ತು ಅದು ಹೇಗೆ? ಹೇಳ್ತೀನಿ. ನಾವ್ ಯೋಚನೆ ಮಾಡೋದು ಬೇಕಾಗೇ ಇಲ್ಲ. ನಮ್ಮ ಹತ್ರ ಇದೆ ಜಾನ್ ಡಿಯರ್ ನ ಸರಿಸಾಟಿ ಇಲ್ಲದ ಸುರಕ್ಷೆ. ಇವಾಗ ತಾನೇ ಮೊಬೈಲ್ ಸ್ಕ್ಯಾಮ್ ನಿಂದ ಬಚಾವಾಗಿದ್ದೀವಿ. ತಿರ್ಗಾ ಮೊಬೈಲ್ನೇ ತೆಗಿತಾನಲ್ಲ. ಇದು ಜಾನ್ ಡಿಯರ್ನವರ ಅನುಭೂತಿ ಅಪ್ಲಿಕೇಶನ್ ಅಲ್ವಾ? ಹಾ, ಈ ಅನುಭೂತಿ ಜೆನ್ಯೂನ್ ಪಾರ್ಟ್ಸ್ ಚೆಕ್ ಫೀಚರ್ ಇದರಲ್ಲೇ ಆಡ್ ಮಾಡಲಾಗಿದೆ. ನಕಲಿ ಪಾರ್ಟ್ಸ್ ಇದ್ರೆ ಭೂಮಿಗೆ ಮತ್ತೆ ಟ್ರ್ಯಾಕ್ಟರ್ಗೆ ಎರಡಕ್ಕೂ ಅನುಕೂಲ ಇರಲ್ಲ. ಒಳ್ಳೆ ಟ್ರ್ಯಾಕ್ಟರ್ನ ಕಾರ್ಯಕ್ಷಮತೆ ಅಂದ್ರೆ ಅದರ ಆಯುಸ್ಸು, ಸರ್ವಿಸಿಂಗ್ ಹೇಗ್ ಮಾಡ್ತಾರೆ ಇವುಗಳ ಮೇಲೆ ಅಲ್ವಾ ನಿರ್ಭರವಾಗಿರುವಂತದ್ದು. ಒಬ್ಬ ರೈತನಿಗೆ ಸರ್ವಿಸಿಂಗ್ ಅಲ್ಲಿ ಉಪಯೋಗಿಸಂತ ಸ್ಪೇರ್ ಪಾರ್ಟ್ಸ್ ಒಳ್ಳೇದೋ ಅಥವಾ ಕೆಟ್ಟದ್ದು ಅಂತ ತಿಳ್ಕೊಳ್ಳೋದು ಸುಲಭವಾದ ಮಾತಲ್ಲ. ಆದ್ರೆ ಈ ಆಪ್ ಸ್ಪೇರ್ ಪಾರ್ಟ್ ನ ನಿಜವಾದ ಪರಿಚಯ ನೀಡುತ್ತೆ. ಇದು ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ. ಜಾನ್ ಡಿಯರ್ ನ ಜೆನ್ಯೂನ್ ಪ್ರಾಡಕ್ಟ್ಸ್ ಮತ್ತು ಸ್ಪೇರ್ ಪಾರ್ಟ್ಸ್ ನಲ್ಲಿ ಹೈ ಸೆಕ್ಯೂರಿಟಿ ಸ್ಮಾರ್ಟ್ ಲೇಬಲ್ ಹಾಕಿರ್ತಾರೆ. ಅದರಲ್ಲೊಂದು ಯುನೀಕ್ QR ಕೋಡ್ ಇರುತ್ತೆ. ಅನುಭೂತಿ ಆಪ್ ಇಂದ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಗೊತ್ತಾಗಿ ಹೋಗ್ಬಿಡುತ್ತೆ ಟ್ರ್ಯಾಕ್ಟರ್ಗೆ ಹಾಕಿರೋ ಪಾರ್ಟ್ಗಳು ಅಸಲಿನ ನಕಲಿನ ಅಂತ. ಸ್ವಲ್ಪ ತೋರಿಸು. ನೋಡಿ, ಇದು ತುಂಬಾನೇ ಸುಲಭ. ಅನುಭೂತಿ ಆಪ್ ನ ಹೀಗೆ ಓಪನ್ ಮಾಡ್ತೀನಿ. ಇದರ ಹೋಮ್ ಪೇಜ್ ನಿಂದ ಜೆನ್ಯೂನ್ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಜೆನ್ಯೂನ್ ಪಾರ್ಟ್ಸ್ ಚೆಕ್ ಆಪ್ಷನ್ ಸೆಲೆಕ್ಟ್ ಮಾಡಿದೆ. ಇವಾಗ ಕ್ಯಾಮೆರಾ ಮುಖಾಂತರ ಬಾರ್ ಕೋಡ್ ಚಾಲು ಆಗುತ್ತೆ. ಇದರಿಂದ ಪ್ರಾಡಕ್ಟ್ ಮೇಲೆ ಹಾಕಿರೋ QR ಕೋಡ್ ಸ್ಕ್ಯಾನ್ ಆಗುತ್ತೆ. ಇವಾಗ ಈ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ. QR ಕೋಡ್ ಸ್ಕ್ಯಾನ್ ಮಾಡಿದ್ಮೇಲೆ ಸಿಗುತ್ತೆ ಒಂದು ವಿಂಡೋ. ಇದರಲ್ಲಿ ನಮ್ಮ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ನೋಡಿ ತಾತ, ಪಾರ್ಟ್ಸ್ ಜೆನ್ಯೂನ್ ಆಗಿದ್ರೆ ಮೊಬೈಲ್ ಅಲ್ಲಿ ಈ ಮೆಸೇಜ್ ಬರುತ್ತೆ. ಇದರ ಅರ್ಥ ಈ ಉತ್ಪನ್ನವು ಅಸಲಿಯಾಗಿದೆ. ಅರೆ ವಾ, ಅಸಲಿ ಯಾವುದು ನಕಲಿ ಯಾವುದು ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ಇದು ನಿಜವಾಗಿಯೂ ಸುಲಭವಾಗಿದೆ. ಈಗ ಯಾವುದೇ ರೈತರು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ನಿಜವಾದ ಬಿಡಿ ಭಾಗಗಳು ಮತ್ತು ಉತ್ಪನ್ನಗಳನ್ನ ಸುಲಭವಾಗಿ ಪರಿಶೀಲಿಸಬಹುದು. ಅಂದರೆ ಅಸಲಿ ಭಾಗಗಳಿಗೆ ಮೋಸ ಹೋಗುವ ಸಾಧ್ಯತೆ ಇಲ್ಲ. ಏನಂತೀರಾ ಅಪ್ಪಾಜಿ? ಆಧುನಿಕತೆ ಮತ್ತು ಟೆಕ್ನಾಲಜಿಯಿಂದ ವ್ಯವಸಾಯದಲ್ಲಾಗುತ್ತೆ ಕ್ರಾಂತಿ. ಜಾನ್ ಡಿಯರ್ ನ ಜೆನ್ಯೂನ್ ಪಾರ್ಟ್ಸ್ ಜೊತೆಗೆ ರೈತನ ಜೀವನ ಉತ್ತಮವಾಗುತ್ತೆ. ದೀಪಕ್ ನ ಜನ್ಮದಿನಕ್ಕೆ ಸೂರಜ್ ಹೊಸ ಗಿಫ್ಟ್ ತಂದಿದ್ದಾನೆ. ಏನದು? ಹೊಸ ಟ್ರ್ಯಾಕ್ಟರ್ ಅಥವಾ ಇನ್ನೂ ಯಾವುದು ಹೊಸದ? ನೋಡೋಣ ನಾವೆಲ್ಲರೂ ಸೇರಿ ಜೀನು ಮತ್ತೆ ದೀಪಕ್ ನ ಹೊಸ ಎಪಿಸೋಡ್ ನಲ್ಲಿ.